ಬಜೆಟ್ನಲ್ಲಿ ಕರ್ನಾಟಕನ ಕಡೆಗಣಿಸಲಾಗಿದೆ ಅಂತ ಆರೋಪ. ಒಂದು ಬಾರಿ ಅನುದಾನ ಘೋಷಣೆಯಾದ ಮೇಲೆ ಮತ್ತೆ ಘೋಷಣೆ ಮಾಡುವ ಅಗತ್ಯವಿಲ್ಲ ಅಂದಿದ್ದಾರೆ. ಸ್ವಾಮಿ, ನೀವು DCM ಆಗಿದ್ರಿ, ನಮಗೂ ಅರಿವಿದೆ. ಮಂತ್ರಿ ಆಗಿದ್ರಿ, ನಮಗೂ ಗೊತ್ತಿದೆ. ನಿಮ್ಮ ಜ್ಞಾನ ಚೆನ್ನಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ಆಫೀಸಿಗೆ ಬನ್ನಿ, ತೋರಿಸ್ತೀನಿ ಹಳೆ ಬಜೆಟ್ಗಳಲ್ಲಿ ಪ್ರಕಟವಾಗಿದ್ದು ಎಷ್ಟು ಜಾರಿಗೆ ಬಂದಿಲ್ಲ ಅನ್ನೋದನ್ನು. ಸುಮ್ಮನೆ ಹೊಸ್ದಾಗಿ ಹೋಗಿದ್ದೀರಿ ಡೆಲ್ಲಿಗೆ, ಚಳಿ ಪಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಕಳೀರಿ. ಬಂದು ನಮಗೆ ಹೇಳಬೇಡಿ. ಇಲ್ಲಿ ಸುಮ್ಮನೆ ಇರಬೇಕಷ್ಟೇ. ಕರ್ನಾಟಕಕ್ಕೆ ಅನ್ಯಾಯ ಆದರೂ ಬೆನ್ನು ಬಗ್ಗಿಸ್ಕೊಂಡು ಓಡಾಡ್ತಾರೆ, ಇಲ್ಲಿ ಬಂದು ನಮಗೆ ಹೇಳ್ತಾರೆ. ಇಲ್ಲಿ ಏನು ಬೆನ್ನು ಮೂಳೆನ ಮುರ್ಕೊಂಡು ಒಳ್ಳೆ ಮೈಯಲ್ಲೆಲ್ಲ ರಕ್ತ ಇಲ್ಲದೆ ಇದ್ದಂಗೆ ಆಡ್ತಿರೋ, ಇಲ್ಲಿ ಬಂದಾಗ ನೋಡಬೇಕು ಪೋಸ್ ಕೊಡೋಕ್ಕೆ. ಏನು ಎಲ್ಲರೂ ಅಬ್ಬಬ್ಬಬ್ಬಬ್ಬ ಹರ್ಕ್ಯುಲಸ್ಗಳು ಹಿಂಗಿಂಗೆ ನಿಂತ್ಕೊತಾರೆ. ಇಲ್ಲಿ ಅಲ್ಲೋದ್ರೆ ಪಾಪಾಯಿ ಥರ ನಿಂತ್ಕೊತಾರೆ. ಪಾಪಾಯಿ ನೋಡಿದ್ದೀರಲ್ಲ? ಎಸ್. ಕರ್ನಾಟಕಕ್ಕೆ ನಾವು ಈ ಸಾರಿ 7,500 ಕೋಟಿ ರೂಪಾಯಿಯನ್ನು ಅಭಿವೃದ್ಧಿಗೋಸ್ಕರವಾಗಿ ಹೊಸ ಲೈನ್ಗಳನ್ನು ಹೊರತುಪಡಿಸಿ, ಹಾಗಾಗಿ ಈ ಒಂದು ಬಡ್ಜೆಟ್ಟು ನಮಗೆಲ್ಲರಿಗೂ ಕೂಡ ಒಂದು ರೀತಿ ರೈಲ್ವೆ ಅದಕ್ಕೆ ಕಾಸು ಕೊಟ್ಬಿಟ್ಟಿದ್ದಾರಂತೆ ಸೋಮಣ್ಣ. ಇಂಥ ಬನ್ನಿ, ಇಲ್ಲಿ ನನ್ನ ಚೀಲ ಹಿಡ್ಕೊಂಡು ನಿಂತ್ಕೊಂಡಿದ್ದೀನಿ, ಆಯ್ಕತ್ತೀನಿ. ಹೇಳ್ರಿ ಯಾವ್ಯಾವುದು ಕೊಟ್ಟಿದ್ದೀರಿ, ಅಲೋಕೇಶನ್ ನೀನು ಅನೌನ್ಸ್ ಮಾಡ್ರಿ ನೋಡೋಣ. ಇದು ಎರಡೂ ಕಡೆ ಅವರೇ ಇದ್ದಾಗಲೂ ಇದೇ ಪರಿಸ್ಥಿತಿ ಅಲ್ಲ ಸರ್? ಇದ್ದಾಗಲೂ ಅಷ್ಟೇ, ಇಲ್ದಿದ್ದಾಗಲೂ ಅಷ್ಟೇ. ಅಬ್ಬೆಪಾರಿಗಳು ನಾವು ಕರ್ನಾಟಕದವು ಬರೀ ಒದಿಸ್ಕೊಳಕ್ಕೆ ಲಾಯಕ್. ನಾವು ಇಲ್ಲಿಂದ ಹೋದವರು ನಡು ಬಗ್ಗಿಸಿ ನಿಂತ್ಕೊಳಕ್ಕೆ ಲಾಯಕ್ಕು.